ಗೆಳೆಯರ ನಂಬಿಕೆಯೇ ದೇವರು. ನಂಬಿಕೆ ಸತ್ತರೆ ದೇವರೇ ಸತ್ತಂಗಲ್ವಾ? ನಮ್ದವ್ರಿಗೆ ಮೋಸ ಮಾಡೋ ಮುನ್ನ ಸ್ವಲ್ಪ ಯೋಚಿಸಿ ನೋಡಿ. ಗೆಳೆಯರ, ಇದು ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್. ನಾನಿವತ್ತು ನಿಮಗೆ ಮೈಸೂರಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿರುವ 20-30ರ ಟ್ರಿಪಲ್ ಫ್ಲೋರ್ ಮನೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಗೆಳೆಯರೆ. ಇದು ಈಸ್ಟ್ ಫೇಸಿಂಗ್ ಸೈಡ್ನಲ್ಲಿ ಈಸ್ಟ್ ಫೇಸ್ಗೆ ಡೋರನ್ನು ಇಟ್ಟು ನಿರ್ಮಾಣ ಮಾಡಿರುವಂತಹ ಮನೆ. ಇದು ಸ್ವಂತಕ್ಕಾಗಿ ಕಟ್ಕೊಂಡಂತಹ ಮನೆ. ಇವತ್ತಿಗೆ ಸ್ವಂತಕ್ಕಾಗಿ ಕಟ್ಕೊಂಡಂತಹ ಮನೆಯನ್ನು ಮಾರಾಟ ಮಾಡುವಂಥವ್ರು ತುಂಬ ಕಮ್ಮಿ ಅಂತ ಮನೆಗಳು ಸಿಗುವಂಥದ್ದು ಕಷ್ಟ. ಅಂಥದ್ರಲ್ಲಿ ಮೂಡ ಅಲಾಟೆಡ್ ಆದಂತಹ ಈ ಪ್ರಾಪರ್ಟಿ ಮಾರಾಟಕ್ಕಿದೆ. ಇದರ ಬೆಲೆಯನ್ನು 78 ಲಕ್ಷ ಕೊಟ್ಟು ಮಾಡಲಾಗ್ತಾ ಇದೆ. ಅದು ಕೂಡ ನೆಗೋಷಿಯಬಲ್ ಆಗುತ್ತೆ. ನೇರವಾಗಿ ಮಾಲೀಕರೊಂದಿಗೆ ಕುಳಿತು ನೀವು ನೆಗೋಷಿಯೇಷನ್ ಮಾಡ್ಕೊಬಹುದು. ಹಾಗಾಗಿ ಬನ್ನಿ, ಮನೆಯ ಒಳಭಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮನೆಯ ಒಳಭಾಗದಲ್ಲಿ ಗೇಟಿನ ಬಳಿಯಲ್ಲೇ ಒಂದು ವಾಟರ್ ಸಂಪನ್ನು ಮಾಡಲಾಗಿದೆ. ಪಕ್ಕ ವಾಸ್ತು ಪ್ರಕಾರವೇ ನಿರ್ಮಾಣ ಮಾಡಿರುವಂಥದ್ದು. ಲಿವಿಂಗ್ ಏರಿಯಾವನ್ನು ನೋಡ್ತಾ ಇದ್ದೀರಿ. ತುಂಬ ವಿಶಾಲವಾಗಿದೆ ಲಿವಿಂಗ್ ಏರಿಯಾ. 20-30ರಲ್ಲಿ ಇಷ್ಟು ವಿಶಾಲವಾದಂತಹ ಲಿವಿಂಗ್ ಏರಿಯಾ ಇದೆಯಾ ಅಂತೇಳಿ ನಿಮಗೆ ಆಶ್ಚರ್ಯ ಆಗುತ್ತೆ. ತುಂಬ ವಿಶಾಲವಾದಂತಹ ಲಿವಿಂಗ್ ಏರಿಯಾ. ಇನ್ನಿದು ಇದು ಕಿಚನನ್ನು ನೋಡ್ತಾ ಇದ್ದೀರಿ. ಕಿಚನಿನ ಭಾಗಕ್ಕೆ ಅಟ್ಯಾಚ್ ಆದ ಹಾಗೆ ಒಂದು ದೇವರ ಮನೆಯನ್ನು ಕೂಡ ಮಾಡಿರುವಂಥದ್ದು. ಮನೆಯ ಮುಂಬಾಗಿಲು ಮತ್ತು ದೇವರ ಮನೆಗೆ ಟೀಕುಟನ್ನು ಬಳಸಲಾಗಿದೆ. ಇನ್ನಿದು ಮೊದಲನೇ ಬೆಡ್ರೂಮ್. ಇದು ಎಲ್ಲ ರೂಮ್ಗಳು ತುಂಬ ಸಾವಕಾಶವಾಗಿರುವಂಥದ್ದು. ವಾರ್ಡ್ರೋಬನ್ನು ಮಾಡಿ ಕೊಡಲಾಗ್ತದೆ ಅಂತೇಳಿ ಓನರ್ ಹೇಳುವಂಥದ್ದು. ಇನ್ನು ಇದು ಎರಡನೇ ಬೆಡ್ರೂಮ್. ಇದು ಕೂಡ ಸಾಕಷ್ಟು ದೊಡ್ಡದಾಗಿದೆ. ವಾಸ್ತು ಪ್ರಕಾರ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು ಎರಡನೇ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದ್ದು ಅಲ್ಲಿ ಒಂದು ವೆಸ್ಟರ್ನ್ ಸ್ಟೈಲಿನ ಕಮೋಡನ್ನು ಇರಿಸಲಾಗಿದೆ ಮತ್ತು ವಾಷಿಂಗ್ ಮಿಷಿನನ್ನು ಇಟ್ಕೊಳ್ಳೋದಕ್ಕೂ ಸ್ಪೇಸನ್ನು ಪ್ರಾವಿಷನ್ ಮಾಡಿರುವಂಥದ್ದು. ಇನ್ನಿದು ಕಾಮನ್ ಬಾತ್ರೂಮ್. ಇದು ಇಲ್ಲಿ ಒಂದು ವಾಶ್ ಬೇಸಿನ್ ಮತ್ತು ವೆಸ್ಟರ್ನ್ ಸ್ಟೈಲಿನ ಕಮೋಡನ್ನು ಇರಿಸಲಾಗಿದೆ. ಆ ಬಾತ್ರೂಮಿನ ಹಿಂಭಾಗಕ್ಕಾದಾಗೆ ಒಂದು ಸೆಟ್ ಬ್ಯಾಕನ್ನು ಕೊಟ್ಟು ಅಲ್ಲಿಗೂ ಸಹ ಒಂದು ಡೋರನ್ನು ಇಟ್ಟಿರುವಂಥದ್ದು. ಇನ್ನು ಮೊದಲನೇ ಮಹಡಿಯಲ್ಲಿರುವ ಮನೆಯನ್ನು ತೋರಿಸಲಿಕ್ಕೆ ನಿಮಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಟೆನೆಂಟ್ಸ್ ಇಲ್ಲದೇ ಇರೋ ಕಾರಣದಿಂದಾಗಿ ಮನೆಯ ಕೀ ಸಿಗಲಿಲ್ಲ. ಹಾಗಾಗಿ ಮನೆಯ ಒಳಭಾಗದಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಓನರ್ ಹೇಳೋ ಪ್ರಕಾರ ಗ್ರೌಂಡ್ ಫ್ಲೋರಲ್ಲಿ ಏನಿದೆ ಅದೇ ರೀತಿಯ ಐಡೆಂಟಿಕಲ್ ಆದ ಮನೆ ಕೂಡ ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು. ಇನ್ನು ಎರಡನೇ ಫ್ಲೋರ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಗೆಳೆಯರ. ಈ ಎರಡನೇ ಫ್ಲೋರ್ನಲ್ಲಿ ಒಂದು ಹಾಲ್, ಒಂದು ಕಿಚನ್, ಒಂದು ಬಾತ್ರೂಮ್ ಇರುವಂತಹ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಮುಂದೆ ಒಂದು ಒಳ್ಳೆಯ ಸಿಟ್ಔಟನ್ನು ಕೂಡ ಇರುವಂಥದ್ದು ಈ ಮನೆಗೆ ನೋಡ್ತಾ ಇದ್ದೀರಿ. ಒಂದು ಬ್ಯಾಚುಲರ್ ಅಥವಾ ಒಂದು ಸಣ್ಣ ಫ್ಯಾಮಿಲಿ ಇರಬಹುದಾದಂತಹ ಮನೆ ಇದು. ಒಂದು ಹಾಲ್ ಇದೆ, ಅದಲ್ಲದೆ ಒಂದು ಚಿಕ್ಕದಾದಂತಹ ಒಂದು ಕಿಚನ್ ಇದೆ. ಮತ್ತು ನೋಡಿ, ಈ ರೀತಿಯ ಒಂದು ವಾರ್ಡ್ರೋಬ್ ಸಹ ಇಲ್ಲಿ ಇರಿಸಿರುವಂಥದ್ದು. ಮನೆಯ ಏನೋ ಸೆಕೆಂಡ್ ಫ್ಲೋರ್ ಮನೆ ಇದೆ ಇಲ್ಲಿ. ಮತ್ತಲ್ಲದೆ ಇಲ್ಲಿ ಒಂದು ಬಾತ್ರೂಮ್ ಕೂಡ ಪ್ರಾವಿಷನ್ ಮಾಡಲಾಗಿದೆ. ಇಲ್ಲೊಂದು ಬಾತ್ರೂಮ್ ಇದೆ, ಅಲ್ಲಿಯೂ ಒಂದು ವಾಶ್ ಬೇಸಿನ್ ಮತ್ತು ವೆಸ್ಟರ್ನ್ ಸ್ಟೈಲ್ನ ಕಮೋಡನ್ನು ಇರಿಸಲಾಗಿದೆ. ಒಟ್ಟು 3 ಮನೆಗಳಿಂದ 15,000 ಬಾಡಿಗೆ ಬರ್ತಾ ಇರುವಂಥದ್ದು. ಹಾಲಿಗಳೇ 15,000 ಬಾಡಿಗೆ ಬರ್ತಾ ಇದೆ. ಬ್ಯಾಂಕ್ ಲೋನ್ ಕೂಡ ನೀವು ಹೋಗಬಹುದು. 80% ಬ್ಯಾಂಕ್ ಲೋನ್ ಹೋಗಬಹುದು. ಸುತ್ತಮುತ್ತ ಸಾಕಷ್ಟು ಮನೆಯಾಗಿರೋದಲ್ಲದೆ VTU ಕ್ಯಾಂಪಸ್ ಏನಿದೆ ಅದನ್ನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಸಾಕಷ್ಟು ಹತ್ತಿರದಲ್ಲಿರುವಂತಹ ಮನೆಗಳೇ ಒಂದೊಳ್ಳೆ ಲೊಕೇಶನಲ್ಲಿದೆ. ಅದರಲ್ಲೂ ಈಸ್ಟ್ ಫೇಸ್ ಮನೆ 78 ಲಕ್ಷ ಕೊಟ್ಟು ಮಾಡ್ತಾ ಇದ್ದಾರೆ. ಅದು ಕೂಡ ನೆಗೋಷಿಯಬಲ್ ಆಗುತ್ತೆ. ಈಗ ಹಾಲಿ ರನ್ನಿಂಗ್ ರೆಂಟ್ ಇರೋದ್ರಿಂದ 15,000 ಬಾಡಿಗೆ ಕೂಡ ಬರ್ತಾ ಇದೆ ಗೆಳೆಯರೆ. ಹಾಗಾದರೆ ಈ ಮನೆಯ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಬೇಕು, ಈ ಮನೆಯ ಬಗ್ಗೆ ಇನ್ನೊಂದಷ್ಟು ಹೆಚ್ಚು ತಿಳ್ಕೋಬೇಕು, ಈ ಮನೆಗೊಮ್ಮೆ ನೀವು ವಿಸಿಟ್ ಮಾಡಬೇಕು ಅನ್ನೋದಾದರೆ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮತ್ತು ಮರೆಯದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಬಾ.